ಹಾಯ್, ಇವತ್ತು ನಾವು ಗ್ರೂಪ್ ಡಿ ಬಗ್ಗೆ ಪೂರಾ ಡೀಟೇಲ್ಸ್ ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ನಾ ಹೇಳ್ತೀನಿಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ. ಅದಕ್ಕಿಂತ ಟೈಮ್ ಐತಿ, ಇನ್ನ ಅದ್ರ ಮೇಲೆ ಕೆಲಸ ನಡೆಯತೈತಿ. ಯಾಕಂದ್ರೆ ಸುಮ್ ಹೇಳಿ ಹೋದ್ನಪ್ಪ ಅಂದ್ರೆ ಸರಿ ಅಲ್ಲ. ನಿಮ್ಗೆ ಪರ್ಫೆಕ್ಟ್ ಆಗಿ ಹೇಳ್ರ ಅದೇ ಕ್ವಶನ್ ಎಕ್ಸಾಮ್ ಬರ್ಬೇಕು ಆ ಟೈಪ್ ಹೇಳ್ತಾನು. ಹಂಗೆ ಸ್ವಲ್ಪ ಟೈಮ್ ತಗೊಳತೀನಿ. ಹಳಿ ಕ್ವಶನ್ ಪೇಪರ್ ನೋಡತ್ತೀನಿ, ಹೆಂಗೆ ಅದಾವು, ಏನೇನು ಬಂದಾವು, ಯಾವ ಕ್ವಶನ್ ಬಂದಾವು, ಎಲ್ಲೆಲ್ಲಿ ಬಂದಾವು, ಯಾವ ಟಾಪಿಕ್ಸ್ ಇಂದ ಕೇಳ್ತಾರ ಅಂತೇಳಿ ಪೂರಾ ಡೀಟೇಲ್ಸ್ ನೋಡತ್ತೀನಿ. ಹಂಗೆ ಸ್ವಲ್ಪ ಟೈಮ್ ತಗೊಳತೈತಿ. ಬಟ್ ಸದ್ಯಕ್ಕೆ ನಿಮ್ಗೊಂದು ಪರ್ಫೆಕ್ಟ್ ಪ್ಲಾನ್ ಹೇಳ್ತಾನು. ಈ ಪ್ಲಾನ್ ಹೆಂಗೈತೆ ಅಂದ್ರೆ ಅದ್ರ ಮೇಲೆ ನೋಡಿ ಮಾಡಿದ ಪ್ಲಾನ್ ಅದ. ಎಲ್ಲಿ ನೀವು ಎಲ್ಲಿ ಜಾಸ್ತಿ ಟೈಮ್ ಕೊಡ್ಬೇಕು ಅಲ್ಲಿ ಜಾಸ್ತಿ ಟೈಮ್ ಕೊಡಬಾರ್ದು. ಏನು ಓದಬೇಕು ಏನು ಓದಬಾರ್ದು ಅಂತೇಳಿ ಪೂರಾ ಡೀಟೇಲ್ ಟಾಪಿಕ್ ಬರುತ್ತಾ. ಬಟ್ ಅದಕ್ಕೆ ಮುಂಚೆ ಇದು ತಿಳ್ಕೊಂಬಿಡ್ರಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ನೀವು ಮಾಕ್ ಟೆಸ್ಟ್ ಬಗ್ಗೆ. ಸೊ ನಿಮಗೆ ಮತ್ತೆ ₹263 ಕೊಡತ್ತಾರ ಟೆಕ್ಸ್ಟ್ ಬುಕ್ದಾಗ ಮಾಕ್ ಟೆಸ್ಟ್. ಬಸ್ಸು 26 ಕೋಡ್ ಯೂಸ್ ಮಾಡಿ ನಿಮ್ಗೆ 263 ಸಿಗುತ್ತಾ. ಮತ್ತು ಜಿ ಎಸ್ ಟಿ ಸ್ವಲ್ಪ ಆ್ಯಡ್ ಆಗುತ್ತೆ. ಜಿ ಎಸ್ ಟಿ ಆ್ಯಡ್ ಆಗಿ ಒಂದು ₹23 ಸಿಕ್ಕಿರ್ಬೇಕು. ಒಂದು ₹290 ಮಟ್ಟ ಬರುತ್ತೆ. ಸೊ ನನ್ನ ಮಾತು ಕೇಳ್ಕೊಬೇಡ್ರಿ. ಯಾರೋ ಒಬ್ರು ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಯೂಸ್ ಮಾಡಾರ, ಅವ್ರನ್ನ ಕೇಳ್ರಿ ಹೆಂಗೈತಿ ಆಪ ಅಂತೇಳಿ. ಅವ್ರು ಏನಾರ ಚಲೋ ಇದಾರ ತಗೋರಿ, ನನ್ನ ಮಾತು ಕೇಳಿ ತೊಗೊಳಕೋಬೇಡ್ರಿ. ತೊಗೊಳಕತ್ತಿದ್ರ ಅಂದ್ರೆ BASU26 ಬಸ್ಸು 26 ಕೋಡ್ ಯೂಸ್ ಮಾಡ್ರಿ. ನಿಮ್ಗೆ 12% ಡಿಸ್ಕೌಂಟ್ ಎಕ್ಸ್ಟ್ರಾ ಸಿಗುತ್ತೆ ನೀವು ಅಲ್ಲಿ ರೇಟ್ಗಿಂತ. ಸರಿ, ನನ್ನ ಮಾತು ಕೇಳ್ಕೊಬೇಡ್ರಿ, ನಿಮ್ಮ ಫ್ರೆಂಡ್ಸ್ ಕೇಳ್ರಿ. ಅವ್ರು ಚಲೋ ಅಂದ್ರೆ ತೋರಿ, ಇಲ್ಲಾರ ಬೇಡ. ಇವತ್ತು ಅಷ್ಟು ಆಫರ್ ಐತಿ. ಇವತ್ತೊಂದು ದಿವಸ ಇರುತ್ತೆ ಆಫರ್, 4 ದಿವಸ ಐತಿ. ₹263 ಸಿಗುತ್ತೆ. ತೋರಿ, ಬಿಟ್ರಿ ನಿಮ್ಮ ಇಷ್ಟ. ನನಗೆ ಯೂಸ್ ಅಲ್ಲ, ನಿಮಗೆ ಯೂಸ್ ಅದ ಅಪ್ಪ. ಸರಿ, ನೆಕ್ಸ್ಟ್ ಸೀಸನ್ ಗ್ರೂಪ್ ಡಿ ಬಗ್ಗೆ ಮಾತಾಡೋಣ ಅಂತ ನೋಡ್ರಿ. ಗ್ರೂಪ್ ಡಿದಾಗ ಮೇನ್ಲಿ 100 ಕ್ವಶನ್ ಬರ್ತಾವ, 90 ನಿಮಿಷ ಇರುತ್ತೆ. ಇದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊಂತೀನಿ. ಅದ್ರೊಳಗೆ ಡಿವೈಡ್ ಆಗುತ್ತಂದ್ರೆ ಈ ಎಲ್ಲ ಎಕ್ಸಾಮ್ಗಿಂತ ಇದು ಗ್ರೂಪ್ ಡಿ ಪ್ಯಾಟರ್ನ್ ಬೇರೆನೇ ಐತಿ. ಸೊ ನೀವು ನೋಡು, ಅಂಡರ್ ಗ್ರಾಜುಯೇಟ್ ಆಗಿರ್ಬೋದು, ಗ್ರಾಜುಯೇಟ್ ಆಗಿರ್ಬೋದು, ಎಲ್ಲ ಸ್ವಲ್ಪ ಒಂಥರ ಪ್ಯಾಟರ್ನ್ ಸ್ವಲ್ಪ ಸಿಮಿಲರ್ ಇದ್ದಂಗೆ ಅದಾವ. ಮತ್ತು ನೀವು ಯಾವುದೇ ರೈಲ್ವೆ ಎಕ್ಸಾಮ್ ನೋಡ್ರಿ, ಅದೊಂದು ಪ್ಯಾಟರ್ನ್ ಒಂದು ಸ್ವಲ್ಪ ಸೇಮ್ ಅನಿಸ್ಬೋದು. ಬಟ್ ನಿಮಗೆ ಗ್ರೂಪ್ ಡಿ ಪ್ಯಾಟರ್ನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಐತಿ. ಸೊ ಇಲ್ಲಿ ಕೇಳೋ ನಂಬರ್ ಆಫ್ ಕ್ವಶನ್ಸ್ ಏನು ಕೇಳ್ತಾರಲ್ಲ, ಒಂದೊಂದು ಯಾವ್ಯಾವ ಸಬ್ಜೆಕ್ಟ್ ಎಷ್ಟಿಷ್ಟ, ಅದು ಎಲ್ಲ ಎಕ್ಸಾಮ್ಗಿಂತ ಸ್ವಲ್ಪ ಬೇರೆನೇ ಐತಿ. ನೋಡ್ರಿ ಹೆಂಗೆ ಕೇಳ್ತಾರ ಒಂದು ಅದನ್ನು ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿರಲಿ ಬೇಕಾದ್ರೆ ಬಿಡಲಿ, ಮೊದಲು ಹೇಳ್ಬಿಡ್ತೀನಿ. ರೀಸನಿಂಗ್ದಾಗ ಅವ್ರ 30 ಕ್ವಶನ್ಸ್ ಕೇಳ್ತಾರ. ಸೊ ರೀಸನಿಂಗ್ ಅವ್ರು ಕೇಳೋ 30 ಕ್ವಶನ್ ನಿಮ್ದು ಒಂದು ಕ್ವಶನ್ ಮಿಸ್ ಆಗಬಾರ್ದು. ನೀವು ಪೂರಾ ಔಟ್ ಆಫ್ ಔಟ್ ಬೀಳಬೇಕಾ 30. ಯಾಕಂದ್ರೆ ರೀಸನಿಂಗ್ ಭಾಳ ಈಸಿ ಟಾಪಿಕ್ ಮತ್ತು ಅಂತ ಹಾರ್ಡ್ ಕ್ವಶನ್ಸ್ ಇರಂಗಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಗಣಿತ ಒಳಗೆ, ಮ್ಯಾಥ್ಸ್ ಒಳಗೆ 25 ಕ್ವಶನ್ಸ್ ಕೇಳ್ತಾರ. ಸೊ ನೀವು ರೀಸನಿಂಗ್ ಒಳಗೆ 30 ತೆಗಿತೀರಿ ಅಂದ್ರೆ ಮ್ಯಾಥ್ಸ್ ಒಳಗೂ 25 ತೆಗಿಯಬೇಕು. ಮಿಸ್ ಆಗಿ ಏನೋ ಒಂದು ಮಿಸ್ ಆದ್ರೆ, ಎರಡು ಮಿಸ್ ಆದ್ರೆ 23 ನಿಮಗೆ ಬೀಳಬೇಕು. ಸೊ 25 30 ಇಲ್ಲಿಂದ ಅವಲ್ಲ, ಇವು ಕಂಪಲ್ಸರಿ ನಿಮ್ಗೆ ಔಟ್ ಔಟ್ ಬೀಳಬೇಕು. ಮಿಸ್ ಆದ್ರೆ 1 ಅಥವಾ 2 ಮಾರ್ಕ್ಸ್ ಮಿಸ್ ಆಗಬೇಕು. ಅದಕ್ಕಿಂತ ಜಾಸ್ತಿ ಮಿಸ್ ಆಗಬಾರ್ದು. ನೀವು ಕಟ್ ಆಫ್ ಕ್ಲಿಯರ್ ಮಾಡಿ ನೀವು ಸೆಲೆಕ್ಟ್ ಆಗಿ ಜಾಯ್ನ್ ಆಗ್ಬೇಕಂದ್ರೆ. ಅದು ಬಿಟ್ಟು ನೋಡ್ರಿ, ನೆಕ್ಸ್ಟ್ ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನದಾಗ ಸಾಮಾನ್ಯ ವಿಜ್ಞಾನ ಏನಿಲ್ಲ. ಸೊ 25 ಕ್ವಶನ್ಸ್ ಕೇಳ್ತಾರ. ಸೊ ನಿಮಗೆ ಇಲ್ಲಿ ಸೈನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಯಾಕಂದ್ರೆ 25 ಮಾರ್ಕ್ಸ್ ಅದಾವ. ಸೊ 25 ಮಾರ್ಕ್ಸ್ ನಿಮಗೆ ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಜಿ ಎಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಜಿ ಎಸ್ ನಾವು ಭಾಳ ಹೆವಿ ಅನ್ನಕ್ಕೆ ಬರಂಗಿಲ್ಲ, ಭಾಳ ಈಸಿನೂ ಅನ್ನಕ್ಕೆ ಬರಂಗಿಲ್ಲ. ಮತ್ತು ಕೆಲವೊಂದು ಟಾಪಿಕ್ಸ್ ಅದಾವ, ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ರಿ ಅದೇ ಟಾಪಿಕ್ಸ್ ಎಕ್ಸಾಮ್ದಾಗ ಕ್ವಶನ್ಸ್ ಬರ್ತಾವ. ಅದಕ್ಕೊಂದು ಸ್ವಲ್ಪ ಟೈಮ್, ಇನ್ನೊಂದು 2-3 ದಿವಸ ಟೈಮ್ ಬೇಕು. ಅಷ್ಟನ್ನ ನಾನು ವಿಡಿಯೋ ಮಾಡ್ತೀನಿ. ಬಟ್ ಅದನ್ನ ಬಿಟ್ಟು ನೆಕ್ಸ್ಟ್ GK ಜನರಲ್ ನಾಲೆಜ್ ನಿಮ್ಗೆ ಇನ್ನು 20 ಕ್ವಶನ್ಸ್ ಬರ್ತಾವ. ಸೊ 20 ಕ್ವಶನ್ಸ್ ಒಳಗೆ ಜಾಸ್ತಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಇರ್ತಾವ, ಕೆಲವೊಮ್ಮೆ ಕಂಪ್ಯೂಟರ್ ಕ್ವಶನ್ಸ್ ಇರ್ತಾವ, ಕೆಲವೊಮ್ಮೆ ಸ್ಟ್ಯಾಟಿಕ್ ಆಗಿರ್ಬೋದು, ಹಿಸ್ಟ್ರಿ, ಪೊಲಿಟಿ ಎಲ್ಲ ಸೇರಿ 20 ಕ್ವಶನ್ ಬರ್ತಾವ. ಸೊ ಹಂಗಾಗಿ ನೀವು GK ಎಷ್ಟು ಓದಿದ್ರು ಕಡಿಮೆ ಆಗುತ್ತೆ. ಸೊ ನಾನು ಏನು ರೆಕಮೆಂಡ್ ಮಾಡ್ತೀನಿ ಹೇಳಿ, ಫಸ್ಟ್ ರೀಸನಿಂಗ್ ಓದ್ರಿ. ರೀಸನಿಂಗ್ ಪೂರಾ ಓದಿ, ಪೂರಾ ಪರ್ಫೆಕ್ಟ್ ಮಸ್ತ್ ಅದು ನೋಡ್ಕೂಡ್ಲೆ 30ಕ್ಕೆ 30 ಬಿದ್ದಿರ್ಬೇಕು ಆ ಟೈಪ್ ಓದ್ರಿ. ಆಮೇಲೆ ಮ್ಯಾಥ್ಸ್ನು ಪರ್ಫೆಕ್ಟ್ ಆಗೋದ್ರಿ. 25 30 55 ಮಾರ್ಕ್ಸ್ ಬಿತ್ತು. ನಿಮಗೆ GS ನೀವು ಕರೆಕ್ಟಾಗಿ ಓದಿರಿ ಅಂದ್ರೆ ಸ್ವಲ್ಪ ಪ್ಯಾಟರ್ನ್ ಪರ್ಫೆಕ್ಟಾಗಿ ಫಾಲೋ ಮಾಡಿ, ಪರ್ಫೆಕ್ಟಾಗಿ ಏನು ಓದ್ಬೇಕು ಅದನ್ನ ಓದಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಓದಿರಿ ಅಂದ್ರೆ ನಿಮಗೆ ಅಲ್ಲಿ ಕೂಡ 15 ಮಾರ್ಕ್ಸ್ ಫಿಕ್ಸ್ ಬೀಳ್ತಾವ. ಎಷ್ಟಾಯ್ತು? 20 55 55 60 70 ಮಾರ್ಕ್ಸ್ ಇಲ್ಲೇ ಬಿದ್ದು ನಿಮ್ಗೆ. ಇದ್ರ ಮ್ಯಾಲೆ ಏನು ಮಾರ್ಕ್ಸ್ ಬೀಳ್ತಲ್ಲ, ಅವು ಏನು ಮಾರ್ಕ್ಸ್ ಎಕ್ಸ್ಟ್ರಾ ಬೀಳ್ತಲ್ಲ, ಅವು ನಿಮ್ಗೆ ಕಟ್ ಆಫ್ ಕ್ಲಿಯರ್ ಮಾಡ್ಕೊಂಡು ನೀವು ಜಾಯ್ನ್ ಆಗಿ ಹೆಲ್ಪ್ ಮಾಡ್ತಾವ. ಸರಿನಾ? ಅಷ್ಟು ಸಿಂಪಲ್ ಐತಿ, ಭಾಳ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ನೀವು ಜನರಲ್ ಸೈನ್ಸ್ ಒಳಗೆ ನೀವು ಕರೆಕ್ಟಾಗಿ ಪ್ಯಾಟರ್ನ್ ಪ್ರಕಾರ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಾವ ನೋಡ್ಕೊಂಡು ಏನು ಓದ್ಬೇಕಂತ ನೋಡ್ಕೊಂಡು ನೀವು ಓದಿರಿ ಅಂದ್ರೆ ಜನರಲ್ ಸೈನ್ಸ್ನಾಗ ನೀವು 15 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು. ಸಿಂಪಲಾಗಿ ತೆಗಿಬೋದು, ಭಾಳ ಸಿಂಪಲ್ ಅದಾವ. ಕೆಲವೊಂದು ಟಾಪಿಕ್ಸ್ ಅದಾವ ರಿಪೀಟ್ ಆಗೋತಿದ್ದು. ಸೊ ಆ ರಿಪೀಟಿಂಗ್ ಟಾಪಿಕ್ಸ್ ಬಗ್ಗೆ ಆದಷ್ಟು ಜಲ್ದಿ ವಿಡಿಯೋ ಮಾಡ್ತೀನಿ. ಇನ್ನು ನೋಡ್ರಿ ನೆಕ್ಸ್ಟ್ ಎಲ್ಲಿ ನೀವು ಟೈಮ್ ಕೊಡ್ಬೇಕು, ಎಲ್ಲಿ ಟೈಮ್ ಕೊಡಬಾರ್ದು ಹೇಳ್ತಾರೆ ಒಂದ್ಸಲ. ಮತ್ತು ನೀವು ಮೊದಲಿಂದ ಹೇಳ್ಕೊಂಡು ಬಂದೀನಿ, ನೀವೇನು ಮ್ಯಾಥ್ಸ್ ಅದು ಮಾಡ್ತಿರ್ತಿರಲ್ಲ, ಸೊ ಕಾನ್ಸೆಪ್ಟಿಗೆ ಕೊಡ್ರಿ, ಟೈಮ್ ಕಾನ್ಸೆಪ್ಟಿಗೆ ಕೊಡ್ರಿ. ಬರೀ ಟ್ರಿಕ್ಸ್ ಅನ್ಬೇಡ್ರಿ. ಸೊ ನೀವು ಎಷ್ಟು ಟ್ರಿಕ್ಸ್ ಅನ್ಕೋತ ಹೋಗ್ತಿರಲ್ಲ, ಎಕ್ಸಾಮ್ನ ನಿಮಗೆ ಅಲ್ಲಿ ಹೋಗಿ ಕೂಡಲೇ ಫಾರ್ಮಲ್ ನೆನಪಾಗಲ್ಲ. ಕೆಲವೊಬ್ರಿಗೆ ಗೊತ್ತಿರ್ಬೋದು, ನೀವು ಎಲ್ಲ ಓದಿರ್ತೀರಿ, ಎಲ್ಲ ಸಿಲೆಬಸ್ ಮುಗಿಸಿರ್ತೀರಿ, ಬಟ್ ಅಲ್ಲಿ ಹೋಗಿ ಎಕ್ಸಾಮ್ದಾಗ ಕೂತಾಗ ತಲೆಗೇನು ಓಡಂಗಿಲ್ಲ, ಬ್ಲ್ಯಾಂಕ್ ಆಗ್ಬಿಡುತ್ತೆ ಪೂರಾ. ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಏನೂ ತಿಳಿಯಂಗಿಲ್ಲ. ಸೊ ಹಂಗಾಗಿ ಕಾನ್ಸೆಪ್ಟ್ ಬೆಲೆ ಕೊಡ್ರಿ, ನೀವು ಟ್ರಿಕ್ಸ್ ಕಲ್ಕೋರಿ. ಆ ಟ್ರಿಕ್ಸ್ ಎದಕ್ಕೆ ವರ್ಕ್ ಆಗತೈತಿ, ಅದ್ರಿಂದ ಲಾಜಿಕ್ ಏನೈತಿ, ಆ ಟ್ರಿಕ್ ಹೆಂಗೆ ಬಂತು, ಆ ಟ್ರಿಕ್ಕಿಂದ ಮೆಥಡ್ ಏನೈತಿ ಅದನ್ನು ತಿಳ್ಕೊರಿ. ನೀವು ಟ್ರಿಕ್ದ ಏನು ಮೆಥಡ್ ಇರಲ್ಲ, ಟ್ರಿಕ್ಕಿಂದ ಕಾನ್ಸೆಪ್ಟ್ ತಿಳ್ಕೊರಿ. ಟ್ರಿಕ್ ಎದಕ್ಕೆ ಯೂಸ್ ಆಗತೈತಿ, ಎದ್ರ ಸಂಬಂಧ, ಅದೇ ಯಾಕೆ ಟ್ರಿಕ್ ಯೂಸ್ ಆಗತೈತಿ ಅನ್ನೋದು ನೀವು ತಿಳ್ಕೊಂಡ್ರಿ ಅಂದ್ರೆ ಆ ಟ್ರಿಕ್ ನೀವು ಲೈಫ್ ಲಾಂಗ್ ಬರೆಯಂಗಿಲ್ಲ. ಬರೀ ಎಕ್ಸಾಮ್ ಅಲ್ಲ, ಲೈಫ್ ಲಾಂಗ್ ಬರೆಯಂಗಿಲ್ಲ. ಅಷ್ಟು ಸಿಂಪಲ್ ಇರುತ್ತೆ.
ಹಾಗಾಗಿ ಲಾಜಿಕ್ ತಿಳ್ಕೊರಿ. ಮತ್ತು ಈ ರೇಷಿಯೋ ಮತ್ತು ಪರ್ಸೆಂಟೇಜಸ್ ಅಂದವಲ್ಲ, ಸೊ ಕೆಲವೊಂದು ಪರ್ಸೆಂಟೇಜ್ ನಿಮ್ಗೆ ಗೊತ್ತಿರ್ಬೋದು. ಸೊ 1/2 ಅಂದ್ರೆ 50%, 1/3 ಅಂದ್ರೆ 33.33%, 1/4 ಅಂದ್ರೆ 25. ಸೊ ಈ ಟೈಪ ಕೆಲವೊಂದು ಪರ್ಸೆಂಟೇಜ್ಗಳ್ದ ಫ್ರಾಕ್ಷನ್ ಒಳಗೆ ಕೊಟ್ಟಾಗ ನಿಮ್ಗೆ ಯೂಸ್ ಆಗುತ್ತಾ. ಸಾಧ್ಯವಾದ್ರೆ ಇವನ್ನ ಪ್ರಾಕ್ಟೀಸ್ ಮಾಡ್ಕೊಂತೇರಿ, ಬರ್ಕೊಂತೇರಿ. ಎಲ್ಲರ ಒಂದು ಹಳ್ಯಾಗ ಹಚ್ಚಿ ಗಾಡಿಗೆ ಅಂಟಿಸ್ರಿ. ಆ ಟೈಪ್ ಒಂದು ಏನಾರ ಮಾಡ್ರಿ, ನಿಮ್ಗೆ ನೆನಪು ಉಳಿತಾ. ಸೊ ಎಕ್ಸಾಮ್ನಾಗ ಇಂಥವೆಲ್ಲ ಲೆಕ್ಕ ಬಂದಾಗ ನಿಮ್ಮದು ಟೈಮ್ ವೇಸ್ಟ್ ಆಗಂಗಿಲ್ಲ. ಸೊ ನೀವು ಡೈರೆಕ್ಟ್ ಪರ್ಸೆಂಟೇಜ್ ನೋಡ್ಕೊಳ್ಳಿ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ನೀವು ಸೀದಾ ಪರ್ಸೆಂಟೇಜ್ ಬರ್ಕೊಂಡ ಕ್ಯಾಲ್ಕುಲೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರೆ ಒಂದು 2-3 ಸೆಕೆಂಡ್ ಉಳಿದ್ರು ಕೂಡ ಆ 2-3 ಸೆಕೆಂಡ್ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಸೊ ಪ್ರತಿ ಕ್ವಶನ್ 2-3 ಕ್ವಶನ್ ಉಳ್ಸಾಕತ್ರ ಲಾಸ್ಟಿಗೆ 5-6 ನಿಮಿಷ ಉಳಿಯುತ್ತೆ. ಸೊ ಆ 5-6 ನಿಮಿಷ ನೀವು ಯಾವುದೋ ಕ್ವಶನ್ ಟಫ್ ಅನಿಸಿದ್ರು ಕೂಡ ಆ ಕ್ವಶನ್ ನೀವು ಸಿಕ್ಕಾಪಟ್ಟೆ ಟೈಮ್ ಕೊಡೋದು ಸೊ ಭಾಳ ಹೆಲ್ಪ್ಫುಲ್ ಆಗುತ್ತೆ. ನೋಡ್ರಿ ಮತ್ತೆ LCM ಮೆಥಡ್ಸ್ ಏನವಲ್ಲ, ಯಾವುದೋ ಒಂದು ಕ್ವಶನ್ ಬಿಡಿಸ್ಬೇಕಾದ್ರೆ ಸೊ LCM ಮೆಥಡ್ಸ್ ಯೂನಿಟ್ ಡಿಜಿಟ್ ಮೆಥಡ್, ಕೊನೆ ಅಂಕಿ ಇರುತ್ತಲ್ಲ ಒಂದು ಬಿಡಿಸೋದ್ನಾಗ, ಸೊ ಕೊನೆ ಅಂಕಿ ನೋಡ್ಕೊಂಡು ನೀವು ಟಿಕ್ ಹಾಕೋದ. ಮತ್ತು LCM ಮೆಥಡ್ಲಿ ಟೈಮ್ ನೋಡೋ ಕ್ವಶನ್ಸ್ ಆಗಿರ್ಬೋದು, ಮತ್ತು ಏಜಿನ ಕ್ವಶನ್ಸ್ ಆಗಿರ್ಬೋದು, ಇವಕ್ಕೆಲ್ಲ ನೀವು LCM ಮೆಥಡ್ ಯೂಸ್ ಮಾಡಕತ್ತೀರ ಅಂದ್ರೆ ನಿಮಗೆ ಭಾಳ ಲೌಡ್ ಆನ್ಸರ್ ಸಿಗುತ್ತೆ. ಸೊ ಹಂಗಾಗಿ ನೀವು ಅಲ್ಲಿ ಟೈಮ್ ಉಳಿಸ್ಬೋದು. ಮತ್ತು ನೀವು ಡೈಲಿ ಒಂದು ಏನು ಮಾಡಿರಿ, ಕೆಲವ್ರು ಅಂತಿರ್ತೀರಿ, ಇಲ್ಲ ನಂಗೆ ಕ್ಯಾಲ್ಕುಲೇಷನಿಗೆ ಭಾಳ ಟೈಮ್ ವೇಸ್ಟ್ ಆಗುತ್ತೆ, ನಾನು ಕ್ಯಾಲ್ಕುಲೇಷನ್ ಮಾಡಕತ್ತೀನಿ, ಗುಣಾಕಾರ ಭಾಗಾಕಾರ ಮಾಡಕ್ಕೆ ಭಾಳ ಟೈಮ್ ಹೋಗುತ್ತೆ ಅಂತಿರ್ತೀರಿ. ಅಂಥವ್ರು ಏನು ಮಾಡಿರಿ ಅಂದ್ರೆ, ನೀವು ಡೈಲಿ ಒಂದು 10-15 ನಿಮಿಷ ಟೈಮ್ ತೊಗೊರಿ. ತೊಗೊಂಡ ಎಲ್ಲ ತೆಗೆದಿರಿ, ಬರೀ ಒಂದು ರಫ್ ಬುಕ್ಕ, ಒಂದು ಪೇಪರ, ಸುಮ್ಮನೆ ತಲೆ ಒಂದು ಯಾವುದೋ ಅಂಕಿ ಬತ್ತೋ ಆ ಅಂಕಿ ಬರೀರಿ, ಕೆಳಗೆ ಒಂದು ಅಂಕಿ ಬರೀರಿ, ಗುಣಾಕಾರ ಮಾಡಿರಿ, ಭಾಗಾಕಾರ ಮಾಡಿರಿ, ಗುಣಿಸ್ರಿ. ಮತ್ತು ಒಂದು ಪೇಪರ್ ಪೆನ್ ತೊಗೊಂಡು ಕ್ಯೂಬ್ಗಳು ಬರ್ಕೋತವ್ರಿ, ಸ್ಕ್ವೇರ್ಗಳು ಬರ್ಕೋತವ್ರಿ, ಘನಮೂಲ, ವರ್ಗಮೂಲಗಳ, ವರ್ಗಗಳ, ಘನಗಳ, ಭಾಗಾಕಾರ, ಗುಣಾಕಾರ. ಸುಮ್ಮನೆ ನಿಮಗೆ ತಲೆ ಬರೀ 15 ನಿಮಿಷ, ಭಾಳ ಬೇಡ 15 ನಿಮಿಷ. ಅಂದ್ರೆ ಈಗ ಸ್ಟಡಿ ಮಾಡತ್ತಿರ್ತೈತೆ, ಸ್ಟಡಿ ಮಾಡಿ ಸಾಕಪ್ಪ ನಮ್ಮ ಊಟಕ್ಕೆ ಹೋಗ್ನು ಅನ್ನೋ ಟೈಮ್ನಾಗ ಎಲ್ಲ ಬುಕ್ ತೆಗೆದು ಸೈಡ್ಗೆ ಇಡ್ರಿ, ತೆಗೆದು 15 ನಿಮಿಷ ಕೊಡ್ರಿ ಅಂತ ಟೈಮಿಗೆ. ಯಾಕಂದ್ರೆ ಇದಕ್ಕೆ ಎಕ್ಸ್ಟ್ರಾ ಟೈಮ್ ಅಂತ ಕೊಡಬೇಡ. ನೀವೇನು ಮಾಡ್ತಿರ್ತಿರ್ಲಿಲ್ಲ, ಸೊ ನೀವು ಎದ್ದು ಹೊಂಟಿರಪ್ಪ, ಇಲ್ಲಿ ವಾಶ್ರೂಮ್ ಹೊಂಟಿರೋದ, ಆ ಟೈಮ್ನಾಗ ವಾಶ್ರೂಮ್ಗೆ ಹೋಗಿ ಬಂದ ಕೂಡಲೇ ನಿಮಗೆ ಮೈಂಡ್ ಒಮ್ಮೆ ಕೆಲವೊಮ್ಮೆ ಸೆಟ್ ಆಗಂಗಿಲ್ಲ ಸೀದಾ ಓದಾಕ. ಸೊ ಆ ಟೈಮ್ ಸೆಟ್ ಆಗೋ ಸಂಬಂಧ ಏನು ಮಾಡಿರಿ, ಕೂತ್ 15 ನಿಮಿಷ ಹಂಗೆ ಯಾವಾರ ಒಂದು ಸುಮ್ಮನೆ ನಿಮ್ಗೆ ಯಾವ ಬೇಕೋ ಅವ್ರು ನಂಬರ್ ಹಾಕೋರಿ, ಪ್ರಾಕ್ಟೀಸ್ ಮಾಡಿರಿ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ಈ ಕಡೆ ನಿಮಗೆ ಮೈಂಡ್ ವಾಪಸ್ ಸ್ಟಡಿ ಕೂಡ ಅಟ್ರಾಕ್ಟ್ ಆಗುತ್ತೆ. ವಾಶ್ರೂಮ್ಗೆ ಹೋಗಿ ಬಂದಾಗ, ಊಟ ಮಾಡಿ ಬಂದಾಗ ಬಂದು ಕೂತ್ಕೊಳ್ಳಿ ಓದಕ್ಕಾಗಂಗಿಲ್ಲ ಆ ಟೈಮ್ನಾಗ. ಸಾಲ್ವ್ ಮಾಡ್ಕೋತವ್ರಿ. ಅದು ನಿಮ್ಗೆ ಮ್ಯಾಥ್ಸ್ ನಿಮ್ಗೆ ಮಾಡಕತ್ರ ಒಂಥರ ಇದು ಕಿಕ್ ಬರುತ್ತೆ, ಡೊಪಮೈನ್ ರಿಲೀಸ್ ಆಗುತ್ತೆ. ಸೊ ನಂಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಸೊ ಮ್ಯಾಥ್ಸ್ ಮಾಡಕಂದ್ರೆ ಡೊಪಮೈನ್ ರಿಲೀಸ್ ಆಗಬೇಕು. ಡೊಪಮೈನ್ ರಿಲೀಸ್ ನಿಮ್ಗೆ ಆಗೈತೆ ಅಂದ್ರೆ ನೀವು ಪಕ್ಕ ಮ್ಯಾಥ್ಸ್ ಒಳಗೆ ಏಸ್ ಮಾಡ್ತೀರ ಅಂತ ಅರ್ಥ ಮಾಡ್ಕೊರಿ. ಸೊ ಹಂಗಾಗಿ ಪ್ರತಿ ದಿವಸ 15 ನಿಮಿಷ ಕೊಡ್ರಿ ಅಟ್ಲೀಸ್ಟ್. ನಿಮಗೆ ಏನಾರ ಬಡ 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 ಗುಣಾಕಾರ ಭಾಗಾಕಾರ ಮಾಡಕ್ಕೆ ಬರತ್ತಿಲ್ಲ ಅಂದ್ರೆ ಅದರಿಂದ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಬಂದಮೇಲೆ ಎಕ್ಸಾಮ್ ಹೋಗ್ತಾರೆ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತದೆ ಅಂತೇಳಿ. ಮತ್ತು ಅದನ್ನ ಬಿಟ್ಟರೆ ಡೈಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ HDF LCM HCF ಮೆಥಡ್ಗಳ ನೆನಪಿಟ್ಕೋರಿ. ಅದ್ರ ಬಿಟ್ಟರೆ ರೀಸನಿಂಗ್ ಒಳಗೆ ನಿಮ್ಗೆ ನಂಬರ್ ಸೀರೀಸ್ ಏನು ಬರ್ತಾವಲ್ಲ, ಆಲ್ಫಾಬೆಟ್ ಸೀರೀಸ್ಗಳು, ನಂಬರ್ ಸೀರೀಸ್ಗಳು, ಇವು ಭಾಳ ಮುಖ್ಯ ಆಗ್ತಾವ. ಸೊ ಹಂಗಾಗಿ ನೀವು ಡೈಲಿ ಒಂದು 20-30 ಸುಮ್ ಖಾಲಿ ಕೂತಿರ್ತಿರ್ಲಿಲ್ಲ ಎಲ್ಲಾರ ಒಂದು ಕಡೆ, ಅವಾಗ ನೋಡ್ಕೊರಿ ಫೋನ್ಯಾಗ ಅದು ಫೋಟೋ ಹೊಡ್ಕೊಂಡು ಇಟ್ಕೋತೀವಿ. ಕೆಲವೊಂದು ಕ್ವಶನ್ಗಳ ಫೋನ್ಯಾಗ ಫೋಟೋ ಹೊಡ್ಕೊಂಡು ಇಟ್ಕೊಂಡಾಗ ಎಲ್ಲೋ ಹೋಗಿರ್ತೀರಿ, ಎಲ್ಲೋ ಯಾರಿಗೂ ವೇಟ್ ಮಾಡ್ತಿರ್ತೀರಿ, ಬಸ್ ಸ್ಟ್ಯಾಂಡ್ನಾಗ ನಿಂತಿರ್ತೀರಿ ಅನ್ಬೋದಲ್ಲ, ಆ ಟೈಮ್ನಾಗ ಸುಮ್ ತೆಗಿರಿ. ನಿಮ್ಗೆ ಹೆಂಗೆ ಅನಿಸ್ಬೇಕಂದ್ರೆ, ಒಂದು ಯಾವುದೋ ಸೀರೀಸ್ ನೋಡ್ತಿರ್ಲಿಲ್ಲ, ಸೊ ಆ ಸೀರೀಸ್ ನೋಡ್ಕೊಡ್ಲೆ ನಿಮ್ಗೆ ಬರೀ ಪೆನ್ನ ಬುಕ್ಕ ಮುಟ್ಟಲ್ಲ, ಬರೀ ನೋಡ್ಕೊಡ್ಲೆ ಪ್ಯಾಟರ್ನ್ ಏನೈತಪ್ಪ, ಆನ್ಸರ್ ಬೋದು ಬೇಡ, ಬಟ್ ಅಲ್ಲಿ ಯಾವ ಪ್ಯಾಟರ್ನ್ ಫಾಲೋ ಆಗತೈತಿ. ಸೊ ಸ್ಕ್ವೇರ್ ಆಗತ್ತಾವು, 2 ಪ್ಲಸ್ ಆಗತ್ತಾವು, 3 ಪ್ಲಸ್ ಆಗತ್ತೈತೋ, ಈಗ ಮಲ್ಟಿಪ್ಲೈ ಎಷ್ಟು ಪ್ಲಸ್ ಆಗತ್ತೈತೋ. ಸೊ ಒಂದು ಯಾವುದೋ ಸೀರೀಸ್ ಕೊಟ್ಟಾಗ ಆ ಸೀರೀಸಾಗ ಏನು ಫಾಲೋ ಆಗತೈತಿ. ಇನ್ನು ಆಲ್ಫಾಬೆಟ್ಗಳು ಸೀರೀಸ್ ಕೊಟ್ಟಾಗ ಸೊ ಅವ್ರು ಗ್ಯಾಪ್ ಕೊಟ್ಟೋಗಿರ್ತಾರ. ಸೊ ಎಷ್ಟು ಗ್ಯಾಪ್ ಕೊಟ್ಟಾರ, ಸೊ ನೀವು ಆನ್ಸರ್ ಮಾಡೋದು ಬೇಡ, ಬಟ್ ಅಟ್ಲೀಸ್ಟ್ ನೀವು ಕ್ವಶನ್ ನೋಡ್ಕೊಡ್ಲಿ. ಬೈಕ್ ಬಂದತ್ತ ನಿಮಗೆ ಯಾವುದೋ ಒಂದು ಸೀರೀಸ್ ನೋಡ್ಕೊಡ್ಲಿ ಗೊತ್ತಾಗ್ಬಿಡ್ಬೇಕು, ಹಾಂ ಇದಪ್ಪ ಈ ಸೀರೀಸ್, ಇಲ್ಲಿ ಇದ ಪ್ಯಾಟರ್ನ್ ಫಾಲೋ ಆಗತೈತಿ. ಸೊ ನಿಮ್ಗೆ ಅದು ಗೊತ್ತಾಗತ್ತೈತೆ ಅಂದ್ರೆ ನೀವು ಎಕ್ಸಾಮ್ದಾಗ ಹೋಗಿ ಕೂತ್ಕೊಡ್ಲಿ. ಸೊ ನೀವು ಅಲ್ಲಿ ಒಂದು 20 ಸೆಕೆಂಡ್ ಕ್ವಶನ್ನ 10 ಸೆಕೆಂಡ್ ಬಿಡಿಸ್ಬಿಡ್ತೀರಿ. ಯಾಕಂದ್ರೆ ನಿಮ್ಗೆ ಆಗಲೇ ಪ್ಯಾಟರ್ನ್ ಕ್ವಶನ್ ನೋಡ್ಕೊಳ್ಳಿ, ನಿಮ್ಮ ಪ್ಯಾಟರ್ನ್ ಗೊತ್ತಾಗತ್ತೈತೆ ಅಂದ್ರೆ ನೀವು ಸೀದಾ ಏನು ಕಾನ್ಸೆಪ್ಟ್ ಯೂಸ್ ಆಗತ್ತಲ್ಲ, ಸೊ ಕಾನ್ಸೆಪ್ಟ್ ಅಪ್ಲೈ ಮಾಡ್ತೀರಿ, ಬಡ ಸಾಲ್ವ್ ಮಾಡ್ತೀರಿ. ಮತ್ತು ನೀವು ಸಾಧ್ಯವಾದ್ರೆಲ್ಲ ನೋಡ್ಕೊಂತ ಬಿಡ್ರಿ. ಏನಂದ್ರೆ ನೀವು ಈಗ A1 B2 I9 M13 T20 R18 ಈ ಟೈಪ್ ಯಾವ್ಯಾವ ಲೆಟ್ರ್ ಎಷ್ಟೆಷ್ಟು ನಂಬರ್ಗೆ ಅದಾವ ಅನ್ನೋದು ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ಅದು ನಿಮ್ಗೆ ಎಕ್ಸಾಮ್ದಾಗ ಭಾಳ ಯೂಸ್ ಆಗುತ್ತೆ. ಅಲ್ಲಿ ಕೂತು ಎನ್ಸೋದು ಹತ್ತಂಗಿಲ್ಲ. ಹಾಗಾಗಿ ಮತ್ತು ಎಕ್ಸಾಮ್ದಾಗ ಹೋದಾಗೆಲ್ಲ ನೀವು ಫಸ್ಟಿಗೆ ABCD ಜಡ್ ಮಟ್ಟ ಬರ್ಕೊಂಡು ಅದ್ರ ಮ್ಯಾಲಕ್ಕೆ ಅಥವಾ ಮ್ಯಾಲರ ಕೆಳಗರ ಅದು ಎಷ್ಟೇ ನಂಬರ್ ಐತೆ ಅಂತ ಬರ್ಕೊಂಡ್ರು ಕೂಡ ನಿಮ್ಗೆ ಭಾಳ ಯೂಸ್ ಆಗುತ್ತೆ. ಬಟ್ ನಿಮ್ಗೆ ತಲೆಯಾಗ ನೆನಪಿತ್ತು ಅಂತ ತಿಳ್ಕೊರಿ, ಯಾವ್ಯಾವ ಲೆಟರ್ಸ್ ಎಷ್ಟೆಷ್ಟು ನಂಬರ್ ಅದಾವ ಅಂತೇಳಿ. ಅದಂತೂ ಬೆಸ್ಟ್, ಎಲ್ಲಕ್ಕಿಂತ ಬೆಸ್ಟ್. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ, ಈಗ A ಅಪೋಸಿಟ್ ಜಡ್ ಐತಿ, ಹಂಗೆ M ಅಪೋಸಿಟ್ ಏನೇ ಇರುತ್ತಾ, B ಅಪೋಸಿಟ್ Y ಇರುತ್ತಾ. ಸೊ ಯಾವ ಲೆಟ್ರಿಗೆ ಅಪೋಸಿಟ್ ಉಲ್ಟಾ ರಿವರ್ಸ್ ಆರ್ಡರ್ ಬಂದಾಗ ಅದರ ಅಪೋಸಿಟ್ ಲೆಟ್ರ್ ಯಾವ್ದು ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದರಿಂದ ಕೂಡ ನಿಮ್ಗೆ ಅದ್ರ ಪ್ಯಾಟರ್ನ್ ಮೇಲೆ ಕೂಡ ಕ್ವಶನ್ಸ್ ಸಿಕ್ಕಾಪಟ್ಟೆ ಬರ್ತಾವೆ. ಅದು ನಿಮ್ಗೆ ಏನಾರ ತಲೆಯಾಗ ನೆನಪಿತ್ತು ಅಂದ್ರೆ ನೀವು ಎಕ್ಸಾಮ್ದಾಗ ಕೂತ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ, ಹಾಂ ಈ ಪ್ಯಾಟರ್ನ್ ಐತಿ. ಸೊ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಈಸಿ ಆಗುತ್ತೆ ಅಂದ್ರೆ, ನೀವು ದಿನಕ್ಕೆ ಒಂದು 15-20 ನಿಮಿಷ ತೆಗೆದ ಬರೀ ಅಂಥ ಕ್ವಶನ್ಸ್ಗಳು ನೋಡ್ಕೊಂತಾರೆ, ಸೀರೀಸ್ಗಳು ನೋಡ್ಕೊಂತ ಇದ್ರಿ ಅಂದ್ರೆ ನಿಮ್ಗೆ ಪ್ಯಾಟರ್ನ್ ಡೈಲಿ ನೋಡಿ 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 ಎಷ್ಟು ಪರ್ಫೆಕ್ಟ್ ಆಗುತ್ತೆ ಅಂದ್ರೆ ಎಕ್ಸಾಮ್ದಾಗ ಕೂತಾಗ ನಿಮಗೆ ಕ್ವಶನ್ ನೋಡ್ಕೊಡ್ಲಿ ಇಲ್ಲಿ ಯಾವ ಪ್ಯಾಟರ್ನ್ ಫಾಲೋ ಆಗೋದೈತೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ನೀವು ಎಕ್ಸಾಮ್ದಾಗ ಈಸಿಯಾಗಿ ಟೈಮ್ ಉಳಿಸ್ಬೋದು. ಅದನ್ನ ಬಿಟ್ಟು ನೋಡ್ರಿ, ಇವು
ಇವು ಲಾಜಿಕಲ್ ಇವು ಬರ್ತಾವಲ್ಲ, ಸೊ ಲಾಜಿಕಲ್ ಪಜಲ್ಸು, ಕನ್ಕ್ಲೂಷನ್ ಆಗಿರ್ಬೋದು, ಸ್ಟೇಟ್ಮೆಂಟ್ಸ್ ಆಗಿರ್ಬೋದು. ಕೆಲವೊಮ್ಮೆ ಕೇಳ್ತಾರಲ್ಲ, ಎಲ್ಲ ಕಿತ್ತಳೆಗಳು ಸೇಬುಗಳು, ಎಲ್ಲ ಸೇಬುಗಳು ಬದ್ನಿಕಾಯಿಗಳು ಅಂತ ಏನೋ ಒಂದು ಕೇಳ್ತಾರೆ ಅನ್ಕೋರಿ. ಸೊ ಅದನ್ನ ಕೇಳ್ಕೊಂಡ ಯಾವ ಟೈಪ್ ಕ್ವಶನ್ಸ್ ಆಯ್ತಲ್ಲ ಆ ಟೈಪ್ ಕ್ವಶನ್ಸ್ ಕೂಡ ನಿಮ್ಗೆ ಸಾಧ್ಯ ನಿಮ್ಗೆ ಆಲ್ಮೋಸ್ಟ್ ಈಸಿ ಕ್ವಶನ್ಸ್ ನಿಮ್ಗೆ ಏನಾರ ಈಸಿ ಆಗತ್ತಿರ್ತಾರೆ ಏನು ಅವಶ್ಯಕತೆ ಇಲ್ಲ. ಬಟ್ ಆ ಕ್ವಶನ್ ನಿಮ್ಗೆ ಏನಾರ ಟಫ್ ಅನ್ಸಾತಿತ್ತು ಅಂದ್ರೆ ದಿನಕ್ಕೊಂದು 2-3 ಕ್ವಶನ್ಸ್ ಒಂದು 5 ಕ್ವಶನ್ಸ್ ಆ ಟೈಪ್ ನೋಡ್ಕೋರಿ, ನಿಮ್ಗೆ ಈಸಿ ಆಗುತ್ತೆ. ಯಾಕಂದ್ರೆ ರೀಸನಿಂಗ್ದಾಗ ನೀವು ಮಾರ್ಕ್ಸ್ ಕಳ್ಕೊಳ್ಳೇಬಾರ್ದು. ನೀವು ರೀಸನಿಂಗ್ದಾಗ ಮಾರ್ಕ್ಸ್ ಕಳ್ಕೊಳ್ತೀರಿ ಅಂದ್ರೆ ನೀವು ಸೆಲೆಕ್ಷನ್ ಕಳ್ಕೊಳ್ತೀರಿ ಅನ್ನೋ ಅರ್ಥ ಇದ್ದಂಗೆ ಅದ. ಹಂಗೆ ರೀಸನಿಂಗ್ದಾಗ ಮ್ಯಾಥ್ಸ್ದಾಗ ಕ್ವಶನ್ ಒಟ್ಟ ನೀವು ಕ್ವಶನ್ಗಳ ಮಿಸ್ ಮಾಡಬಾರ್ದು, ನೀವು 1 ಮಾರ್ಕ್ಸ್ ಕಳ್ಕೊಳಬಾರ್ದು. ಅದನ್ನ ಬಿಟ್ರೆ ಮಿರರ್ ಇಮೇಜ್, ವಾಟರ್ ಇಮೇಜ್, ಪೇಪರ್ ಕಟ್ಟಿಂಗ್ ಅವೇನು ಬರ್ತಾವಲ್ಲ, ಕೆಲವೊಮ್ಮೆ ಕೇಳ್ತಾರೆ ಕೆಲವೊಮ್ಮೆ ಕೇಳಂಗಿಲ್ಲ. ಬಟ್ ಕೇಳ್ರಿ ಅಂದ್ರೆ ಅವ ಪುಕ್ಕಟ ಫ್ರೀ ಮಾರ್ಕ್ಸ್ ಇದ್ದಂಗೆ. ಸೊ ಆ ಫ್ರೀ ಮಾರ್ಕ್ಸ್ಗಳು ನೀವು ಒಂದು ಮಿಸ್ ಮಾಡಬಾರ್ದ, ಅವ ನೀವು ಬೀಳಬೇಕು. ಅದೊಂದಿಲ್ಲ, ಈ ಪೂರ ರೀಸನಿಂಗ್ನ ಫ್ರೀ ಮಾರ್ಕ್ಸ್ ಇದ್ದಾಗ ನೀವು ಅಲ್ಲಿ ಎಲ್ಲಿಯೂ ಮಾರ್ಕ್ಸ್ ಕಳ್ಕೊಬಾರ್ದು. ನೀವು ಯಾವುದೋ ಕ್ವಶನ್ ಬಿಡತ್ತೀರಿ ಅಂದ್ರೆ ಆ ಕ್ವಶನ್ ಯಾವ ಲೆವೆಲ್ಗೆ ಇರ್ಬೇಕಂದ್ರೆ ಯಾರೂ ಮಾಡಿರಬಾರ್ದು ಅದನ್ನ. ನೀವು ಒಬ್ಬರಲ್ಲ, ಇಡೀ ಇಂಡಿಯಾದಾಗ ಯಾರೂ ಆ ಕ್ವಶನ್ ಸಾಲ್ವ್ ಮಾಡಿಲ್ಲಪ್ಪ ಅನ್ನೋಂಗಿದ್ರೆ ಆ ಕ್ವಶನ್ ನೀವು ಬಿಟ್ಟಿದ್ರೆ ಅದು ಓಕೆ. ಬಟ್ ಎಲ್ಲರೂ ಮಾಡತ್ತಾರ, ನಾ ಒಬ್ಬ ಬಿಡತ್ತೀನಪ್ಪ ಅಂದ್ರೆ ಅದು ಭಾಳ ದೊಡ್ಡ ಸಮಸ್ಯೆ. ಮತ್ತು ಮ್ಯಾಥ್ಸ್ SSGD ಕೂಡ ತುಂಬ ಜನ ಕೇಳ್ತಿರ್ಲೆ. ಸೊ SSGD ಬಗ್ಗೆ ಆಗಲೇ ವಿಡಿಯೋ ಮಾಡೀನಿ, AB+ ಒಂದು ಚಾನಲ್ ಮಾಡೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನು. ಸೊ SSGD ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನು. ಮ್ಯಾಥ್ಸ್ ರೀಸನಿಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಗ್ರೂಪ್ ಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಡಿಯೋ ಆದಷ್ಟು ಜಲ್ದಿ ಬರುತ್ತೆ. ಸ್ವಲ್ಪ ವೇಟ್ ಮಾಡಿರಿ, ಅದು ಬಂದ ಕೂಡಲೇ ರೆಡಿ ಆಗತ್ತೆ ಕೆಲಸ. ಅದು ಬಂದ ಕೂಡಲೇ ನಿಮ್ಗೆ ಇದ್ದ ಚಾನಲ್ದಾಗ ಹಾಕ್ತೀನಿ, ಇಲ್ಲ ಅಲ್ಲಿ ಹಾಕ್ತೀನಿ. ಸ್ವಲ್ಪ ಎರಡು ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ನೋಡ್ರಿ, ಅದನ್ನ ಬಿಟ್ರೆ ನೀವು ಈಗ ಇಲ್ಲಿ ಜನರಲ್ ಸೈನ್ಸಿಗೆ 20 ಕ್ವಶನ್ ಬರ್ತಾವ. ವಿಜ್ಞಾನದ 20 ಕ್ವಶನ್ ಅಂದ್ರೆ 25 ಕ್ವಶನ್ದಾಗ ನೀವು 15 ಕ್ವಶನ್ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸ್ವಲ್ಪ ಈಸಿನೇ ಇರ್ತಾವ. ಅದಕ್ಕೆ ಮೇನ್ಲಿ ಕ್ವಶನ್ಸ್ ಎಲ್ಲಿಂದ ಕೇಳ್ತಾರಂದ್ರೆ 9 ಮತ್ತು 10ನೇ ವಿಜ್ಞಾನದ ಪುಸ್ತಕ ಇರ್ತಾವಲ್ಲ. ಸೊ ಸ್ಟೇಟ್ ಗೌರ್ಮೆಂಟ್ ಆಲ್ಮೋಸ್ಟ್ ಸೇಮ್ ಐತೆ ಅನ್ಕೊಂತೀನಿ. ಬಟ್ ಕೆಲವೊಂದು ಚಾಪ್ಟರ್ಸ್ ಅವರ ಡಿಲೀಟ್ ಮಾಡ್ಯಾರ. ಸೊ ಡಿಲೀಟ್ ಮಾಡಿದ್ದು ಒಂದು ಹಳಿ ಪುಸ್ತಕ ತಗೋರಿ, ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 90% ಕ್ವಶನ್ಸ್ ನಿಮ್ಗೆ ಅಲ್ಲಿಂದನೇ ಬರ್ತಾವ, ಸಾಲ್ವ್ ಆಗ್ತಾವ, ಕ್ಲಿಯರ್ ಆಗ್ತಾವ. ಅದ್ರಾಗೂ ಫಿಸಿಕ್ಸ್ ಒಳಗೆ ಏನು ಕ್ವಶನ್ ಕೇಳ್ತಾನಪ್ಪ ಅಂತಂದ್ರೆ ಮೇನ್ಲಿ ಲೆಕ್ಕ ಮಾಡೋ ಕ್ವಶನ್ಸ್ ಇರ್ತಾವ. ಗೊತ್ತೈತೆ ನಿಮ್ಗೆ, ಒಂದು ಪವರ್ ಆಗಿರ್ಬೋದು, ಈಗ ನಾರ್ಮಲ್ ಆಗಿ ಒಂದು ಗ್ರಾವಿಟಿ ಫಾರ್ಮುಲಾ ಆಗಿರ್ಬೋದು, ಇವಾಗ ಕೈನೆಟಿಕ್ ಎನರ್ಜಿ ಫಾರ್ಮುಲಾ 12mv² ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ mv ಆಗಿರ್ಬೋದು, ಮತ್ತು ಆ ಟೈಪಿನ ಓಮ್ಸ್ ಲಾದ V=IR ಆಗಿರೋದು. ಈ ಥರ ಕೆಲವೊಂದು ಬೇಸಿಕ್ ನ್ಯೂಮರಿಕಲ್ ಫಾರ್ಮುಲಾಸ್ ಏನಿರ್ತಾವಲ್ಲ, ಸೊ ನಿಮ್ಗೆ ಗೊತ್ತಿರೋಲ್ಲ. ಕೆಲವೊಮ್ಮೆ ಎಕ್ಸಾಮ್ದಾಗ ಅವರ ಒಂದು ಯಾವ ವ್ಯಾಲ್ಯೂ ಕೊಟ್ಟ, ಸೊ ವೋಲ್ಟೇಜ್ ಕಂಡುಹಿಡಿಯೋದು ಕೇಳ್ತಾರೆ, ಕರೆಂಟ ಮತ್ತು ರೆಸಿಸ್ಟೆನ್ಸ್ ಕೊಟ್ಟ, ಆ ಟೈಮ್ ನೀವು ಯೂಸ್ ಆಗುತ್ತೆ. ಮತ್ತು ನಂಗೆ ಅನ್ಸ್ಬಿಟ್ಟು ಈ ಪ್ಯಾರಲ್ ಸರ್ಕ್ಯೂಟ ಸಿರೀಸ್ ಸರ್ಕ್ಯೂಟ್ ಅವ್ನು ಕೇಳೋ ಡೌಟ್ ನಂಗೆ ಅನ್ಸೋ ಮಟ್ಟಿಗೆ. ಬಟ್ ಕೇಳಲ್ಲ. ಸೊ ಸದ್ಯಕ್ಕೆ ನೋಡ್ಕೊಂಡ್ರೆ ನಾ ಎಕ್ಸಾಮ್ ನೋಡತ್ತಿಲ್ಲ, ಫಾಲೋ ಮಾಡತ್ತಿಲ್ಲ, ಯಾವ ಕ್ವಶನ್ ಕೇಳ್ತಾನೆ. ಸೊ ಅವನು ಕೇಳ್ತಾರೆ, ನಾನು ನಿಮ್ಗೆ ಹೇಳ್ತಾನು. ಬಟ್ ಅಲ್ಲಿ ಮಟ್ಟ ನೋಡೋ ಅವಶ್ಯಕತೆ. ಇನ್ನು ಟ್ರಿಗ್ನೋಮೆಟ್ರಿದು ಚಾಪ್ಟರ್ ಚಾಲೂ ಮಾಡಿದ್ದೀನಿ. ಫಸ್ಟ್ ಪಾರ್ಟ್ ಇಲ್ಲಿ ಹಾಕಿದೆ, ಸೆಕೆಂಡ್ ಪಾರ್ಟ್ ನಿಮಗೆ ಅದು AB+ ಚಾನಲ್ ಹಾಕಿನಿ. ನೋಡಿಲ್ಲ ನೋಡ್ರಿ, ನಿಮ್ಮ ಇಷ್ಟ ನೋಡೋದು ಬಿಡೋದು. ಸರಿ, ಮತ್ತೆ ನಮ್ಮ ಟಾಪಿಕ್ ಬರೋಣಂತ. ಮತ್ತು 9-10 ಹೋದ್ರೆ ಸಾಕು. ಆಲ್ಮೋಸ್ಟ್ ಸೈನ್ಸಿಂದ ಡೈರೆಕ್ಟ್ ಕ್ವಶನ್ಸ್ ಅಲ್ಲಿ ಏನದಲ್ಲ, ಪುಸ್ತಕದ ಲೈನ್ಸ್ ಇರ್ತವಲ್ಲ, ಸೊ ಅಲ್ಲಿ ಲೈನ್ ತೆಗೆದು ಇಲ್ಲಿ ಇಟ್ಟಿರ್ತಾರೆ ನಮಗೆ. ಆ ಟೈಪ್ ಕ್ವಶನ್ಸ್ ಬಂದಿರ್ತಾವೆ ಕೆಲವೊಮ್ಮೆ. ಇನ್ನು ಬಯಾಲಜಿದಾಗ ಹ್ಯೂಮನ್ ಬಾಡಿ ನೋಡ್ಕೊರಿ, ಸೆಲ್ ಬಗ್ಗೆ ನೋಡ್ಕೊರಿ, ಡೈಜೆಸ್ಟಿವ್ ಸಿಸ್ಟಮ್ ಏನಿಲ್ಲ, ಊಟ ಮಾಡಿ ತಿಂದು ಹಿಂಗೆ ಒಳಗೆ ಹೋಗ್ತೈತೆ ಅನ್ನೋದು. ಸೊ ಅದನ್ನು ಪರ್ಫೆಕ್ಟ್ ಎಲ್ಲಿ ಹೋಗ್ತೈತಿ, ಎಲ್ಲಿ ಏನಾಕೈತಿ, ಎಲ್ಲಿ ಯಾವ ಏನಾಗುತ್ತಾ, ಎಲ್ಲಿ ಅಬ್ಸರ್ಪ್ಷನ್ ಆಗುತ್ತಾ, ಎಲ್ಲಿ ಎಕ್ಸ್ಕ್ರಿಷನ್ ಆಗುತ್ತಾ, ಅವೆಲ್ಲ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅದನ್ನ ಬಿಟ್ಟರೆ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ನೋಡ್ಕೊರಿ. ಅವ್ರು ಎನಿಮಲ್ ಕಿಂಗ್ಡಮ್ ಜಾಸ್ತಿ ಕೇಳಂಗಿಲ್ಲ, ಬಟ್ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ಕ್ವಶನ್ಸ್ ಭಾಳ ಕೇಳ್ತಾರೆ. ಸೊ ಪ್ಲಾಂಟ್ ಕಿಂಗ್ಡಮ್ ನೋಡ್ಕೊರಿ. ಆಲ್ಮೋಸ್ಟ್ ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಬರುತ್ತೆ. ಅಲ್ಲಿ ಮಟ್ಟ ಇದನ್ನೆಲ್ಲ ಓದ್ಕೊರಿ. ಅದಕ್ಕೆ ನಾವು ವಿಡಿಯೋ ಮಾಡಿದ್ಮೇಲೆ ಅದರಿಂದ ನೀವು ಬರೀ ರಿವಿಷನ್ ಮಾಡೋ ಕೂಡ ಯೂಸ್ ಮಾಡ್ಕೊಂಡ್ರೆ ಅದು ಎಲ್ಲಕ್ಕಿಂತ ಬೆಸ್ಟ್. ಮತ್ತು ಏನು ಬಿಟ್ಟ ನೋಡ್ರಿ, ಮಾಕ್ ಟೆಸ್ಟ್ ಏನು ಹೇಳಿದ್ದಾರೆ. ಸೊ ಮಾಕ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟೆಸ್ಟ್ ಬುಕ್ ಆ್ಯಪ್ ನಿಮಗೆ ಸಾಧ್ಯ ಆದ್ರೆ ಬೈ ಮಾಡಿರಿ, ಬೇಡಾರ ಬಿಡ್ರಿ. ಯಾಕಂದ್ರೆ ಮಾಕ್ ಟೆಸ್ಟ್ ಅಲ್ಲಿ ಬಿಟ್ಟರೆ ಅದಕ್ಕಿಂತ ಚಲೋ ಮಾಕ್ ಟೆಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ನಾನು ನೋಡಿದ ಪ್ರಕಾರ ನಿಮಗೆ ಇಲ್ಲಪ್ಪ ನಾ ತೊಗೊಂಡಿಲ್ಲ, ನಿಮ್ಮ ಇಷ್ಟ, ತೊಗೋಬೇಡ್ರಿ. ನನಗೆ ಲಾಸ್ ಅಲ್ಲ, ನಿಮಗೂ ಲಾಸ್ ಐತಿಲ್ಲ, ಅದು ನೀವು ಡಿಸೈಡ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ನೋಡಿ ಕೇಳ್ರಿ, ತೊಗೋಬೇಡ್ರಿ. ಸೊ ₹263 ಸಿಗತೈತಿ. ಅದ್ರ ಬಗ್ಗೆ ನಾ ಜಾಸ್ತಿ ಹೇಳಂಗಿಲ್ಲ, ಯಾಕಂದ್ರೆ ನಿಮಗೆ ಬೇಕೈತೆ, ನನಗಲ್ಲ. ನಾ ತೊಗೊಂಡು ನಾನು ಅದ್ರ ಪ್ರಾಕ್ಟೀಸ್ ಮಾಡ್ತೀನಿ. ಅದನ್ನ ಬಿಟ್ರೆ ಇವಾಗ ನೀವು ಸಿಲೆಬಸ್ ಒಂದು 70% ತನಕ ಮುಗಿಸಿದ್ರೆ, 70-80% ಸಿಲೆಬಸ್ ನಿಮ್ಮದು ಮುಗ್ದಿತ್ತಂದ್ರೆ ಡೈಲಿ ಒಂದು ಮಾಕ್ ಹಾಕಕ್ಕೆ ಟ್ರೈ ಮಾಡಿರಿ. ಡೈಲಿ ಒಂದು ಆಗತ್ತಿಲ್ಲ ಅಂದರೂ 2-3 ದಿನಕ್ಕೊಂದು, ವಾರದಾಗ 2-3 ಮಾಕ್ ಟೆಸ್ಟ್ ನೀವು ಹಾಕಾಕತ್ತೀರಿ ಅಂದ್ರೆ ನಿಮ್ಗೆ ಟೈಮ್ ಹೆಂಗೆ ಬಳಸಬೇಕು, ಯಾವ ಕ್ವಶನ್ಗೆ ಟೈಮ್ ಕೊಡಬೇಕು, ಯಾವ ಕ್ವಶನ್ಗೆ ಟೈಮ್ ಕೊಡಬಾರ್ದು, ಸೊ ಎಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು, ಎಲ್ಲಿ ಟೈಮ್ ವೇಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ನೀವು ಮಾಕ್ ಟೆಸ್ಟ್ ಬಿಡಿಸ್ಬೇಕಾದ್ರೆ ಎಕ್ಸಾಮ್ದಾಗ ನಿಮಗೆ ಎಕ್ಸಾಕ್ಟ್ ಇಲ್ಲಿ ಏನು ಮಾಡ್ತಿರಲಿಲ್ಲ ಅದ ರಿಪೀಟ್ ಆಗುತ್ತೆ. ಹಾಗಾಗಿ ಯಾವುದೋ ಕ್ವಶನ್ದಾಗ ನೀವು 40 ಸೆಕೆಂಡ್ಗಿಂತ ಜಾಸ್ತಿ ಟೈಮ್ ತೊಗೊಳೋದಂದ್ರೆ ಆ ಕ್ವಶನ್ ಬಿಡ್ರಿ, ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಎಲ್ಲ ಕ್ವಶನ್ ಮುಗಿಸಿ ಲಾಸ್ಟಿಗೆ ಟೈಮ್ ಉಳಿದ್ರೆ ಆ ಕ್ವಶನ್ ಮಾಡಕ್ರಿ. ಯಾಕಂದ್ರೆ ನೀವು ಆ ಕ್ವಶನ್ಯಾಗ ಕೂತು ನಿಮ್ಮ ಈಗೋ ಏನೋ ಮಾಡತ್ತಪ್ಪ, ಇದನ್ನ ನಾನು ಈಗೋ ಮೇಲೆ ಇಟ್ಕೊಂಡಿರೋದ್ರೆ ಆ ಕ್ವಶನ್ ನೀವು ಸಾಲ್ವ್ ಮಾಡ್ಸೋಲ್ಲ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಮುಂದಿರೋ ಈಸಿ ಕ್ವಶನ್ಸ್ ಕೂಡ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ, ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ನೀವು ಮತ್ತೆ ಮಾಕ್ ಟೆಸ್ಟ್ ಕೊಡತ್ತರ, ಮಾಕ್ ಟೆಸ್ಟ್ ಕೊಟ್ಟು ಮುಗಿಸ್ನಿ ಅನ್ನೋದಲ್ಲ. ಮಾಕ್ ಟೆಸ್ಟ್ ಮುಗಿದ್ಮೇಲೆ ಅನಲೈಸ್ ಮಾಡಿರಿ, ಎಲ್ಲಿ ಮಿಸ್ಟೇಕ್ ಆಗತ್ತವು, ಎಲ್ಲಿ ಟೈಮ್ ವೇಸ್ಟ್ ಮಾಡತ್ತನು, ಎಲ್ಲಿ ಯಾವ ಕ್ವಶನ್ ಜಾಸ್ತಿ ಟೈಮ್ ಕೊಡತ್ತನು, ಎಲ್ಲಿ ನಾ ಮಿಸ್ಟೇಕ್ ಮಾಡತ್ತನು. ಸೊ ಎಲ್ಲಿ ಮಿಸ್ಟೇಕ್ ಮಾಡತ್ತಿರಲಿಲ್ಲ ಅಲ್ಲಿ ನೋಡ್ರಿ. ಈಗ ಮ್ಯಾಥ್ಸ್ ಒಳಗೆ ಮಿಸ್ಟೇಕ್ ಮಾಡತ್ತಿದ್ದಾರೆ ಫಾರ್ ಎಕ್ಸಾಂಪಲ್, ಅಲ್ಲಿ ನಿಮ್ಗೆ ಎದಕ್ಕೆ ಮಿಸ್ಟೇಕ್ ಆಯ್ತು, ಕ್ಯಾಲ್ಕುಲೇಷನ್ ಏನಾರ ಆಗಿತ್ತಂದ್ರೆ ಕ್ಯಾಲ್ಕುಲೇಷನ್ ಇಂಪ್ರೂವ್ ನೀವು ಮಾಡ್ಬೋದು, ಟೈಮ್ ಐತಿ, ಆರಾಮ್ ಮಾಡ್ಕೋತೀರಿ. ಅಕಸ್ಮಾತ್ ಏನಾರ ಕಾನ್ಸೆಪ್ಟ್ ಮಿಸ್ಟೇಕ್ ಆಗತ್ತಿತ್ತಂದ್ರೆ ನೀವು ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಸಾಧ್ಯ ಕಾನ್ಸೆಪ್ಟ್ ಏನೈತೆ ಪೂರ ಇನ್ನೂ ಓದ್ರಿ, ಮತ್ತೊಮ್ಮೆ ರಿವಿಷನ್ ಮಾಡಿರಿ, ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮಾಕ್ ಕೊಡ್ರಿ.
ಹಾಂ ಮತ್ತು ಬರೀ ಸುಮ್ಮ ಮಾಕ್ ಟೆಸ್ಟ್ ಕೊಟ್ಟು ಬಿಡಬೇಡ್ರಿ, ಅದನ್ನ ಮುಗಿದ್ಮೇಲೆ ನೋಡ್ರಿ ಚೆನ್ನಾಗಿ ನೋಡ್ರಿ ಎಲ್ಲಿ ಮಿಸ್ಟೇಕ್ ಆಗತ್ತೋ ಅದು ಪರ್ಫೆಕ್ಟಾಗಿ ನೋಡ್ಕೊರಿ. ಎಲ್ಲಿ ಮಿಸ್ಟೇಕ್ ಆಗತ್ತಲ್ಲ, ಎಲ್ಲಿ ಭಾಳ ಮಿಸ್ಟೇಕ್ ಅನ್ಸಲ್ಲ ಅಲ್ಲಿ ಹೋಗ್ರಿ, ವಾಪಸ್ ಆ ಟಾಪಿಕ್ಸ್ ಓದ್ರಿ, ಪರ್ಫೆಕ್ಟ್ ಮಾಡ್ಕೊಂಡು ರಿವಿಷನ್ ಮಾಡ್ರಿ, ಮತ್ತೆ ಮಾಕ್ ಟೆಸ್ಟ್ ಕೊಡ್ರಿ. ಒಂದು ದಿವ್ಸ ಬಿಟ್ಟು 2 ದಿವ್ಸ ಬಿಟ್ಟು. ಸೊ ಅದು ಸಾಧ್ಯವಾದ್ರೆ 2 ದಿನಕ್ಕೆ ಒಂದರ ಮಾಕ್ ಕೊಡಕ್ಕೆ ಟ್ರೈ ಮಾಡಿರಿ. ವಾರದಾಗ ಒಂದು 2ರಿಂದ 3 ಮಾರ್ಕರ್ ನೀವು ಕೊಟ್ರಿ, ಮಾಕ್ ಟೆಸ್ಟ್ ನೀವು ಕೊಟ್ರಿ ಅಂದ್ರೆ ಅದು ಬೆಸ್ಟ್ ಆ್ಯಕ್ಚುಲಿ. ಅದನ್ನ ಬಿಟ್ರೆ ಮತ್ತು ಇವು ಫಾರ್ಮುಲಾ ಶೀಟ್ಸ್ ಏನು ಬರ್ತಾವಲ್ಲ, ನೀವು ಮ್ಯಾಥ್ಸ್ಗಳು ಫಾರ್ಮುಲಾಸ್ಗಳು ನೆನಪು ಆಯ್ತಿಲ್ಲ ಅಂದ್ರೆ ಒಂದು ಹಾಳಿ ಮಾಡಿರಿ. ಒಂದು ಏನು ಬಂದು ಹಾಳಿ ತಗೋರಿ, ಹಾಳಿ ಮೇಲೆಲ್ಲ ಫಾರ್ಮುಲಾ ಬರೀರಿ. ನಿಮ್ಮ ರೂಮ್ದಾಗಾರ ಹಚ್ಚಿರಿ, ನೀವು ಲೈಬ್ರರಿ ಹೋಗ್ತಾರೆ ಲೈಬ್ರರಿ ಮುಂದೆ ಟೇಬಲ್ದಾಗಾರ ಹಚ್ಚಿರಿ. ಎಲ್ಲಿ ಒಟ್ಟು ಹಚ್ಚಿರಿ, ನೀವು ಎಲ್ಲಿ ಓದ್ತಿರ್ತೀರಿ, ಎಲ್ಲಿ ಇರ್ತಿಲ್ಲ ಜಾಸ್ತಿ ಟೈಮ. ಸೊ ಹಚ್ಚಿ ಕೂಡಲೇ ಸೊ ನೀವು ಎಲ್ಲಿ ಅಡ್ಡಾಡ್ತಾಗ ಅದನ್ನು ಒಂದ್ಸಲ ನೋಡೋದು. ಸೊ ನೀವು ವಾಶ್ರೂಮ್ ಹೋಗಿ ಬಂದ ಕೂಡಲೇ ಅದನ್ನ ನೋಡೋದು, ಊಟ ಮಾಡ್ಕೊಳ್ಳಿ ನೋಡೋದು, ಮಕ್ಕೊಂದು ಎದ್ದ ಕೂಡಲೇ ನೋಡೋದು, ಮಕ್ಕೋಕ್ಕಿಂತ ಮುಂಚೆ ನೋಡೋದು. ಸೊ ಆ ಟೈಮ್ ನೀವು ಹೊಳ್ಳಿ ಅದು ನೋಡ್ಕೊಂತ ರಿವಿಷನ್ ಮಾಡ್ಕೊಂಡಿದ್ರೆ ಅವು ನಿಮ್ಗೆ ಬರೆಯಂಗಿಲ್ಲ. ಸೊ ಲೈಫ್ ಲಾಂಗ್ ನೆನಪು ಉಳಿತಾವೆ ನಿಮ್ಗೆ ಆಲ್ಮೋಸ್ಟ್. ಮತ್ತು ಅದನ್ನ ಬಿಟ್ರೆ ರಿಯಾಕ್ಷನ್ ಟೇಬಲ್ಗಳು ಹಂಗೆ ಏನು ಕೆಮಿಸ್ಟ್ರಿ ಕೆಲವೊಂದು ರಿಯಾಕ್ಷನ್ಸ್ ಇರ್ತಾವಲ್ಲ, ಸೊ ಇಂಪಾರ್ಟೆಂಟ್ ಅವ್ನ ರಿಯಾಕ್ಷನ್ ಟೇಬಲ್ಗಳು ಕೂಡ ಅಲ್ಲೇ ಹಚ್ಕೊಂಡ್ಬಿಡ್ರಿ. ಮತ್ತು ಕೆಮಿಕಲ್ ಫಾರ್ಮುಲಾಗಳು ಇದಾವಲ್ಲ, ಬ್ಲೀಚಿಂಗ್ ಪೌಡ್ರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ವಾಷಿಂಗ್ ಸೋಡಾ, ಇವು ಕೆಲವೊಂದು ಕೆಮಿಕಲ್ ಕಾಂಪೌಂಡ್ಸ್ ಅದಾವ. ಸೊ ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅವೆಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ಅದರ ಫಾರ್ಮುಲಾ ಕೂಡ ಹೇಳ್ತೀನಿ. ಸದ್ಯಕ್ಕೆ ನಿಮ್ಗೆ ಗೊತ್ತಿದ್ದು ಅಂದ್ರೆ ಒಂದು ಗಾಡಿ ಮೇಲೆ ಹಚ್ಕೊಂಡ್ಬಿಡ್ರಿ. ಮತ್ತು ಕರೆಂಟ್ ಅಫೇರ್ಸ್ ಲಾಸ್ಟ್ 6 ತಿಂಗಳದನ್ನ ಕೇಳ್ತಾರೆ, ಅದಕ್ಕೆ ಈ ವರ್ಲ್ಡ್ ಏನು ಕೇಳಂಗಿಲ್ಲ. ಮತ್ತು ಮಾಕ್ ಟೆಸ್ಟ್ ಬಿಡಿಸ್ಬೇಕಾದ್ರೆ ಫಸ್ಟ್ ಈಸಿ ಮತ್ತು ಡೈರೆಕ್ಟ್ ಕ್ವಶನ್ಸ್ ಏನಿರ್ತಾವಲ್ಲ ಅವನ್ನ ಫಸ್ಟ್ ಸಾಲ್ವ್ ಮಾಡ್ಕೊರಿ. ಅವ್ನು ಸಾಲ್ವ್ ಮಾಡ್ಕೊಂಡ್ರೆ ಅಂದ್ರೆ ಲಾಸ್ಟಿಗೆ ನಿಮ್ಗೆ ಟೈಮ್ ಉಳಿಯುತ್ತೆ. ಅವಾಗ ನೀವು ಟಫ್ ಇರೋ ಕ್ವಶನ್ಸ್ ಆಗಿರ್ಬೋದು ಅಂಥ ಕ್ವಶನ್ ಸಾಲ್ವ್ ಮಾಡ್ಬೋದು. ಅಷ್ಟೇ ಹೊಡಿದಾಗ ಸಿಗು ಮುಂದಿನದಾಗ ಓದ್ರಿ. ಟೆಕ್ಸ್ಟ್ ಬುಕ್ ನೀವು ಸರಿ ಎಲ್ಲ ಹೇಳೋದು ನಾನು. ನಿಮ್ಮ ಇಷ್ಟ ತೊಗೋದು ಬಿಡೋದು, ಯಾಕಂದ್ರೆ ನಿಮಗೆ ಬೇಕಾ ನನಗಲ್ಲ. ಸರಿ, ಮುಂದಿನ ನಡೆಸುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ SSGDದ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಡಿಯೋ ಅಲ್ಲಿ ಹಾಕಿನಿ, ಡಿಸ್ಕ್ರಿಪ್ಷನ್ದಾಗ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಅದನ್ನ ನೋಡ್ಬೋದು. ಅದು EB ಪ್ಲಸ್ ಅನ್ನೋ ಚಾನಲ್ ಆಗೈತಿ. ಮತ್ತು ಟ್ರಿಗ್ನೋಮೆಟ್ರಿ ಪಾರ್ಟ್ ವಿಡಿಯೋ ಇಲ್ಲಿ ಹಾಕಿದ್ದಲ್ಲ, ಸೊ ಅದರ ಪಾರ್ಟ್ ವಿಡಿಯೋ ಕೂಡ ಅದೇ ಚಾನಲ್ ಹೋಗೈತಿ. ಅಲ್ಲಿ ಹೋಗಿ ನೀವು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತಾ ಯಾವ ಟೈಪ್ ಸಾಲ್ವ್ ಮಾಡೀನಿ, ಯಾವ ಟೈಪ್ ಸಾಲ್ವ್ ಮಾಡಿ. ಅಂಡರ್ ಗ್ರಾಜುಯೇಟ್, ಗ್ರೂಪ್ ಡಿ, SSGD ಮೂರದು ಕವರ್ ಆಗೋ ಟೈಪ್ ಮಾಡೀನಿ. ಸೊ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಸ್ಟಾರ್ಟ್ ಮಾಡೀನಿ ಅಂತ ಹೇಳಕ್ಕೆ. ಮೊಬೈಲ್ದಾಗ ಮಾಡತ್ತೀನಿ, ಹಂಗೆ ಸ್ವಲ್ಪ ಪ್ರಾಬ್ಲಮ್ಸ್ ಅನಿಸ್ಬೋದು ನಿಮ್ಗೆ ನೋಡಕ್ಕೆ. ಬಟ್ ಎಕ್ಸ್ಪ್ಲೇನ್ ಅಂತೂ ಚಲೋ ಐತೆ ಅಂತ ನಾನು ಅನ್ಕೋತೀನಿ. ಹೇಳ್ರಿ ನಿಮಗೆ ಎಕ್ಸ್ಪ್ಲೇನ್ ಹೆಂಗೈತೆ ಅಂತೇಳಿ. ಏನಾರ ಚೇಂಜಸ್ ಇಲ್ಲಪ್ಪ ಹಿಂಗೆ ಮಾಡಬೇಡ ಹಿಂಗೆ ಮಾಡತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ರಿ. ನಾನು ಅದನ್ನ ಚೇಂಜ್ ಮಾಡ್ಕೋತೀನಿ. ನನಗೆ ಏನಾರ ಪರ್ಸನಲ್ ಡೌಟ್ ಕೇಳಿದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೀವು ಕೇಳ್ಬೋದು. ಮತ್ತು ಇನ್ನೂ ಏನಾರ ನಿಮ್ಗೆ ಏನು ಡೌಟ್ಸ್ ಇದ್ದು ಅಂದ್ರೆ ಏನಾರ ಇದ್ದರೆ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಅಲ್ಲಿ ಡಿಸ್ಕಷನ್ ಗ್ರೂಪ್ ಇರುತ್ತೆ, ಅಲ್ಲಿ ನೀವು ಏನಾರ ಡೌಟ್ ಇದ್ದರೆ ಕೇಳ್ಬೋದು. ಮತ್ತು ನಾ ಏನಾರ ಅಪ್ಡೇಟ್ ಇದ್ದರೆ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಏನೇ ಇದ್ದರೂ ಅಪ್ಡೇಟ್ ಇದ್ದರೂ ಅಲ್ಲೇ ಹಾಕಿರ್ತೀನಿ, ಟೆಲಿಗ್ರಾಮ್ದಾಗ ಹಾಕಿರ್ತೀನಿ. ಅದು ಕೂಡ ಜಾಯ್ನ್ ಆಗಿ. ಎರಡೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತಾವೆ. ಟೆಕ್ಸ್ಟ್ ಬುಕ್ ಯಾವ್ದು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಐತಿ. ಬಸ್ ಡಿಸ್ಕೋಡ್ ಯೂಸ್ ಮಾಡಿ ತೊಗೊಳ್ತಾರೆ ತೊಗೊಳ್ರಿ. ಇವತ್ತಿಗೆ ಮಾತ್ರ ಆಫರ್ ಐತಿ, ಹಾಗಾಗಿ ಸಿಗು ಮುಂದಿನದಾಗ ಅಷ್ಟೇ, ಮತ್ತೇನಿಲ್ಲ.